ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಆರಾಮ, ನೀವು? ಚೆನ್ನಾಗಿದ್ದೀವಿ ಸರ್. ಆಫ್ಟರ್ 1 year ವಿ ಆರ್ ಇನ್ ದಿ ಸ್ಕ್ವೈರ್. ಹೌದು ಸರ್, ಇದು ಏನು ಸರ್ ಇದು ಟೂರ್ನಮೆಂಟ್? ಇದು ನಮ್ಮದು ಹವ್ಯಕ ಕಮ್ಯುನಿಟಿ, ಎಸ್ಪೆಷಲಿ ರಾಮಚಂದ್ರಾಪುರ ಮಠದ ಶಿಷ್ಯ ಭಕ್ತರೆಲ್ಲ ಸೇರಿ ಪ್ರತಿ ವರ್ಷ ಕೂಡ ಕ್ರೀಡೋತ್ಸವ ಅಂತ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡ್ತೀವಿ. ಇಲ್ಲಿ ವಿಶ್ವವೆಂಕಟೇಶ್ವರ ಸ್ಕೂಲ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಅಲ್ಲಿ ಮಾಡ್ತೀವಿ. ಪ್ರತಿ ವರ್ಷ ನಡೆಯುತ್ತೆ. ಈ ಬಾರಿ ಏನು ನಡೆದಿದೆ, ಬ್ಯಾಡ್ಮಿಂಟನ್ ಒನ್ ಆಫ್ ದ ಪಾರ್ಟ್ ಆಫ್ ದ ಕ್ರೀಡೋತ್ಸವ. ಅದಕ್ಕೆ ನಾವು ಇಲ್ಲಿ ಪ್ರತಿ ವರ್ಷ ಇಲ್ಲಿ ಅರ್ಜುನ್ ಬ್ಯಾಡ್ಮಿಂಟನ್ ಕೋರ್ಟನ್ನು ಬುಕ್ ಮಾಡಿ ಗಣೇಶ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಮಾಡ್ತೀವಿ. ತುಂಬ ಚೆನ್ನಾಗಿ ನಡೆಯುತ್ತೆ. ತುಂಬ ಫ್ಲೆಕ್ಸಿಬಲ್ ಆಗಿ ಕೋಆರ್ಡಿನೇಟ್ ಮಾಡ್ತಾರೆ ನಮ್ಮ ಗಣೇಶ್ ಸರ್. ಹೌದು ಸರ್, ನಾನು ನೋಡ್ತಾ ಇದ್ದೀನಿ, ಫುಲ್ಲು ಕ್ರೌಡೆಡ್ ಇದೆ. ತುಂಬ ಥ್ಯಾಂಕ್ಸ್ ಸರ್. ಸರ್, ಇದು ಎಷ್ಟು ಜನ ಇದ್ದಾರೆ ಸರ್ ಇದರಲ್ಲಿ? ಇದರಲ್ಲಿ ತುಂಬ ಇದ್ದಾರೆ ಸರ್. ಲೈಕ್ ನಮ್ಮದು ದಕ್ಷಿಣ ಬೆಂಗಳೂರು ಮಂಡಲ ಅಂತ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಸರಿ ಸರ್. ಬೆಂಗಳೂರನ್ನ 2 ಕ್ಲಾಸಿಫೈ ಮಾಡಿದ್ದೀವಿ. ಸರಿ ಸರ್. ನಮ್ಮ ಮಠದ ಇದರಲ್ಲಿ ವ್ಯವಸ್ಥೆಯ ಅದರಲ್ಲಿ ದಕ್ಷಿಣ ಬೆಂಗಳೂರು ಮಂಡಲ ಅಂತ ನಾವು ಮಾಡ್ತಾ ಇರುವಂಥದ್ದು. ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಸರಿ ಸರ್. ಸರ್, ಯಾವ್ಯಾವ ಕ್ರೀಡೆಗಳಿದೆ ಸರ್ ಇದರಲ್ಲಿ? ಇದರಲ್ಲಿ ಬ್ಯಾಡ್ಮಿಂಟನ್ ಇದೆ, ಕ್ರಿಕೆಟ್ ಇದೆ, ಮತ್ತೆ ಹೊರಾಂಗಣ ಆಟಗಳು ಲೈಕ್ ರನ್ನಿಂಗ್ ರೇಸು, ಕಪ್ಪೆ ಜಿಗಿತ ಅಂತ ಮಾಡ್ತಾರೆ, ಹಗ್ಗ ಜಗ್ಗಾಟ, ಸಾಂಸ್ಕೃತಿಕ ಕ್ರೀಡೆಗಳು 2 ಮಿಕ್ಸ್ ಆಗಿರುವಂತಹ ಒಂದು ಕ್ರೀಡೋತ್ಸವ ಇದೆ. ಓಕೆ ಸರ್. ಆಮೇಲೆ ಪ್ರತಿಭಾ ಪ್ರದರ್ಶನ ಕೂಡ ನಡೀತಾ ಇರುತ್ತೆ ಒಳಗಡೆ. ಕಂಠಪಾಠ, ಮಂತ್ರ ಕಂಠಪಾಠ ಇರ್ಬೋದು, ದೇವರ ನಾಮ ಇರ್ಬೋದು, ಚೆಸ್, ಕ್ಯಾರಮ್ ಎಲ್ಲ ನಡೆಯುತ್ತೆ. ಓಕೆ ಸರ್. ಸರ್, ನಮ್ಮ ರಾಮಚಂದ್ರಪುರ ಅವರು ಮಠದವರು ಬರ್ತಾರಾ ಸರ್ ಇದಕ್ಕೆ, ಅಥವಾ ರಾಮಚಂದ್ರಪುರ ಮಠದವರೇ ಆಯೋಜಿಸ್ತಾ ಇರೋದು? ಓಕೆ ಓಕೆ. ಅವರ ಶಿಷ್ಯ ಭಕ್ತರೇ ಆಯೋಜಿಸ್ತಾ ಇರೋದು. ಓಕೆ ಓಕೆ, ಥ್ಯಾಂಕ್ಸ್ ಟು ದೆಮ್. ಸರ್, ಇದು ಕ್ರೌಡೆಡ್ ಎಲ್ಲ ಹೇಗಿದೆ ಸರ್? ಸಂಡೇ ಎಂಜಾಯ್ ಮಾಡ್ತಾ ಇದ್ದೀರಾ? ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಎಸ್ಪೆಷಲಿ ಈ ಪ್ರಿಮಿಸಿಸ್ ಏನಿದೆ, ಬ್ಯಾಡ್ಮಿಂಟನ್ ಕೋರ್ಟ್, ಇಲ್ಲಿಯ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ನಮ್ಗೆ ಫ್ಲೆಕ್ಸಿಬಲ್ ಇದೆ. ನಮಗೆ ಕೋಆರ್ಡಿನೇಟ್ ಮಾಡಬೇಕಂದ್ರೆ ಈಸಿಯಾಗಿ ಆಕ್ಸೆಸಿಬಲ್ ಇರಬೇಕು, ಫೋನಲ್ಲಿ ಸಿಗಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು, ಅದೆಲ್ಲವೂ ಇಲ್ಲಿದೆ. ಗಣೇಶ್ಗೆ ಒಂದು ಫೋನ್ ಮಾಡಿ ಸಾಕು, ಅಷ್ಟು ಕೋರ್ಟ್ ನಮ್ಗೆ ಬೇಕಾದ ಟೈಮ್ಗೆ ಅರೇಂಜ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಸರ್. ಎಂಜಾಯ್ ದಿ ಡೇ. ಥ್ಯಾಂಕ್ ಯು. Practice of oven.
Ready, huh? All the way. All the way. All the way. Counting complete ಮಾಡಬೇಕು get ಎಲ್ಲ ಹೋಲ್ಸೇಲ್ ಕ್ಲೀನ್ ಸಿಪ್ ಮಾಡಿಡು ಮ್ಯಾಚ್ ಬೆಟರ್ ಇದೆ ಇಲ್ಲಿ ಫೈನಲ್ ಮ್ಯಾಚ್ ನಂತರ ಬ್ಯಾಂಗ್ಳೂರ್ ಆಡಬೇಕು 12 ಕ್ರಿಕೆಟ್ パパも ಸುಬ್ರಹ್ಮಣ್ಯ ಕರ್ಕೊಂಡ್ರು ಸರ್ ಈ ಸ್ಟ್ರಕ್ಚರ್, ಈ ಸಂಘದ ಸ್ಟ್ರಕ್ಚರ್ ಹೇಗಿರುತ್ತೆ ಸರ್? ನಮ್ಮ ಸಂಘಟನೆ ಸ್ಟ್ರಕ್ಚರ್ ಸ್ಟಾರ್ಟ್ ಆಗೋದು ಮಹಾಮಂಡಲ ಅಂತ ಒಂದು ಕಾನ್ಸೆಪ್ಟ್ ಇದೆ. ಮಹಾಮಂಡಲದ ಕೆಳಗಡೆ ಮಂಡಲಗಳು ಬರ್ತವೆ, ಮಂಡಲಗಳ ಕೆಳಗಡೆ ವಲಯಗಳು ಅಂತ ಬರ್ತದೆ, ಮತ್ತೆ ಘಟಕಗಳು ಅಂತ ಬರ್ತದೆ. ಸೊ ಮಹಾಮಂಡಲದ ಕ್ರೀಡೋತ್ಸವ ನಾಡ್ದು ನಡೀಲಿಕ್ಕಿದೆ. ಅದು ಗೋಕರ್ಣದಲ್ಲಿ ನಡೆಯುತ್ತೆ. ಅದಕ್ಕಿಂತ ಮೊದಲು ಎಲ್ಲ ಮಂಡಲಗಳಲ್ಲಿ, ಅದಕ್ಕಿಂತ ಮೊದಲು ಎಲ್ಲ ವಲಯಗಳಲ್ಲಿ ಕ್ರೀಡೋತ್ಸವ ನಡೆದು ಅದರ ಜಯಶಾಲಿಗಳನ್ನು ಮುಂದಿನ ಹಂತಕ್ಕೆ, ವಲಯಗಳಲ್ಲಿ ವಿನ್ನರ್ ಆದರೆ ಮಂಡಲದಲ್ಲಿ ಆಡಿಸಬೇಕು, ಮಂಡಲದಲ್ಲಾದರೆ ಮಹಾಮಂಡಲದಲ್ಲಿ ಆಡಿಸಬೇಕು. ಅದು ನಮ್ಮ ಒಟ್ಟು ಕಾನ್ಸೆಪ್ಟ್. ಇದರಲ್ಲಿ ಸಂಘಟನೆ ಮಾಡೋದು ಮಾತ್ರ ಉದ್ದೇಶ. ಇದರಲ್ಲಿ ಎಲ್ಲರೂ ಜಯಶಾಲಿಗಳೇ. ಇದರಲ್ಲಿ ಯಾರು ಮತ್ತೆ ಒಬ್ಬ ವಿನ್ನರು ಲೂಸರು ಅಂತಲ್ಲ, ಎಲ್ಲರೂ ಕೂಡ ಸಂಘಟನೆಗೋಸ್ಕರ ಒಂದು ಫ್ರೆಂಡ್ಲಿ ಮ್ಯಾಚ್ ಆಡುವಂಥದ್ದು ನಮ್ಮ ಒಟ್ಟು ಇದರ ಕಾನ್ಸೆಪ್ಟ್. ಹಾಗೆ ನಾವು ಪ್ರತಿ ವರ್ಷ ಕೂಡ ಆಡುವಂಥದ್ದು. ಸರ್ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಆಗುತ್ತೆ ಸರ್? ಅಂದರೆ ಇದು ಸಂಘ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಮ್ಮದು ಬೆಂಗಳೂರು ದಕ್ಷಿಣ ಮಂಡಲ, ನಮ್ಮದು ಉತ್ತರ ಮಂಡಲ ಇನ್ನೊಂದಿದೆ. ಓಕೆ ಸರ್. ಅದು ನಾವು ಒಂದು ಜಿಯೋಗ್ರಫಿಕಲ್ ಇದಕ್ಕೋಸ್ಕರ ಕನ್ವೀನಿಯನ್ಸ್ಗೋಸ್ಕರ ಅದನ್ನು ಡಿವೈಡ್ ಮಾಡ್ಕೊಂಡಿದ್ದು, ಎಲ್ಲ ಒಂದೇ. ಬೆಂಗಳೂರು ದಕ್ಷಿಣ ಮಂಡಲದಲ್ಲಿ 9 ವಲಯಗಳಿದೆ. JP ನಗರ, ಗಿರಿನಗರ, ಬನಶಂಕರಿ, ಸರ್ವಧಾರಿ, ಸೋಮೇಶ್ವರ. ಕೆಲವು ಹೆಸರುಗಳೆಲ್ಲ ನಮ್ಮ ಸ್ಥಳಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಕಾನ್ಸೆಪ್ಟ್ ನಮ್ಮ ಗುರುಗಳ ಒಂದು ಇದು ಕಾನ್ಸೆಪ್ಟ್ ಮೇಲೆ ಬಂದದ್ದು. ಸೋಮೇಶ್ವರ ಅಂತ ಅದು ಅಲ್ಲಿ ಸ್ಥಳೀಯವಾಗಿರುವಂಥದ್ದಲ್ಲ, ಒಂದು ಹೌದು ಒಂದು ವ್ಯವಸ್ಥೆಗೋಸ್ಕರ ಇಟ್ಕೊಂಡದ್ದು. ಸರ್ವಧಾರಿಯೂ ಹಾಗೆ. ಹೀಗೆ 9 ವಲಯಗಳು ಸೇರಿ ಹಿಂದೂ ಕ್ರೀಡೋತ್ಸವ ನಡೀತಾ ಇದೆ. ಓಕೆ ಸರ್. ಸರ್ ಆಲ್ ಇಂಡಿಯಾ ಏನಾದರೂ ಪಾರ್ಟಿಸಿಪೇಷನ್? ಆಲ್ ಇಂಡಿಯಾ ಪಾರ್ಟಿಸಿಪೇಷನ್ ಅಂತ ಇಲ್ಲ. ಆದರೆ ಕರ್ನಾಟಕ ನಮ್ಮ ಹವ್ಯಕ ಮಹಾಮಂಡಲದಲ್ಲಿ ಆಗುವಾಗ ಅಲ್ಲಿ ಭಾರತ ಮಂಡಲ ಅಂತ ನಡೆಯುತ್ತೆ. ಅದರಲ್ಲಿ ಚೆನ್ನೈ, ಬಾಂಬೆ ಈ ಥರ ಮಂಡಲಗಳು ಸೇರಿ ಆಡುವಂಥದ್ದೆಲ್ಲ ಇದೆ. ಓಕೆ ಸರ್. ಬೆಸ್ಟ್ ಆಫ್ ಲಕ್ ಟು ಅವರ್ ಬೆಂಗಳೂರು ಟೀಮ್. ಥ್ಯಾಂಕ್ ಯು. ನಿಮ್ಮ ಕೋಆರ್ಡಿನೇಷನ್ ತುಂಬ ಖುಷಿ ಆಯಿತು. ಎಸ್ಪೆಷಲಿ
ನಮಗೆ ಮತ್ತೆ ಮತ್ತೆ ಬರಬೇಕಂತ ಅನಿಸುವಂಥದ್ದು ಇಲ್ಲಿ ಆಯೋಜಕರು ಅವರ ಫ್ಲೆಕ್ಸಿಬಿಲಿಟಿ, ನೀವು ನಡೆದುಕೊಳ್ಳುವ ರೀತಿಯಿಂದ, ಅದರಲ್ಲಿ ಯಾವುದೇ ಇದಿಲ್ಲ. ಫೋನ್ ಮಾಡಿದರೆ ನಿಮ್ಮ ಅವೈಲೇಬಿಲಿಟಿ ಇರುತ್ತೆ, ನಮಗೆ ಫ್ರೆಂಡ್ಲಿಯಾಗಿ ಫ್ಲೆಕ್ಸಿಬಲ್ ಆಗಿ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿದ್ದೀರಾ. ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೇಳಿಪ್ಪ ನಿಮ್ಮ ಹೆಸರು? ನನ್ನ ಹೆಸರು ಭುವನ್ ಜೋಶಿ. ಭುವನ್ ಜೋಶಿ. ಜೋಶಿ. ಧನ್ವಿಟಿಎಸ್. ಹೇಗಿತ್ತು ಟೂರ್ನಮೆಂಟ್? ಚೆನ್ನಾಗಿ ಸಾಕಾಗಿತ್ತು. ಮತ್ತೆ ಏನು ಎಂಜಾಯ್ ಮಾಡಿದ್ರಿ? ಕೋರ್ಟ್ ಎಲ್ಲ ಚೆನ್ನಾಗಿದೆ. ಓಕೆ ಮತ್ತೆ ಇದು ಮತ್ತೆ ಯಾರೋ ಎನ್ವೈರನ್ಮೆಂಟ್ ಎಲ್ಲ ಚೆನ್ನಾಗಿದೆ ಆಡೋದು. ಓಕೆ ಚೆನ್ನಾಗಿದೆ ಆಟ ಆಡೋ ಅಷ್ಟಿಗೆ ಲೈಕ್ ಇಂಡೋರ್ ಆದ್ರೂ ಚೆನ್ನಾಗಿದೆ ಆಡೋದು. ಒಳ್ಳೆ ಎನರ್ಜೆಟಿಕ್ ಆಗಿ ಫೀಲ್ ಆಗುತ್ತೆ. ಓಕೆ ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ನವೀನ ಕೃಷ್ಣ ಅಂತ. ಓಕೆ ಸರ್. ನಾನು ಗಿರಿನಗರ ವಲಯದವನು. ಓಕೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಬ್ಯಾಡ್ಮಿಂಟನ್, ಕ್ರಿಕೆಟ್ ಈ ಥರ ಸಂಘಟನೆ ಮಾಡೋಕ್ಕೆ ಇದು ಭಾರಿ ಉಪಯೋಗ ಆಗುತ್ತೆ ಮತ್ತು ಭಾರಿ ಒಳ್ಳೇದಿದೆ. ಓಕೆ. ತುಂಬ ಚೆನ್ನಾಗಿದೆ. ಸೊ ಎಂಜಾಯ್ ಮಾಡ್ತಾ ಇದ್ದೀರಾ ಸರ್? ಖಂಡಿತ ಎಂಜಾಯ್ ಮಾಡ್ತಾ ಇದ್ದೀವಿ. ಓಕೆ. ಇದು ಎಲ್ಲಿಂದ ಸರ್? ಇದು ಯಾವುದು ಅಂದರೆ ಗ್ರೂಪ್ ನೇಮ್? ನಮ್ಮದು ಹವ್ಯಕ, ದಕ್ಷಿಣ ಮಂಡಲ ಹವ್ಯಕ. ದಕ್ಷಿಣ ಮಂಡಲ ಹವ್ಯಕ ಸಂಘ. ಹವ್ಯಕ ಸಂಘಟನೆ. ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಡೀತಾ ಇರೋದು ನಾವು. ಓಕೆ. ಸೊ ಈ ವಾರ ದಕ್ಷಿಣ ಮಂಡಲದ ಎಲ್ಲ ಸ್ಪರ್ಧೆಗಳಾದ ಮೇಲೆ ನೆಕ್ಸ್ಟ್ ವೀಕ್ ಮಹಾಮಂಡಲದಲ್ಲಿ ಎಲ್ಲ ಮಂಡಲದಲ್ಲಿಯೂ ವಿನ್ ಆದವರಿಗೆ ಕಾಂಪಿಟೇಷನ್ ಜರುಗುತ್ತೆ. ಸೊ ನಮ್ಮ ಈ ಬಿಡುವಿನ ವೇಳೆಯಲ್ಲಿ ನಾವು ಆದಿತ್ಯವಾರ ಆದ ಕಾರಣ ಎಲ್ಲರೂ ಬಂದು ಈ ಥರ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮಗೆ ಸಂಘಟನೆ ಆಗೋಕ್ಕೂ ಭಾರಿ ಗುಣ ಆಗಿದೆ. ಓಕೆ ಸರ್, ನೋಡ್ತಾ ಇದ್ದೀನಿ ಸರ್, ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಕ್ರೌಡು ನೋಡಿ, ಫುಲ್ ಆಫ್ ಕ್ರೌಡ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದಿ ಆರ್ಗನೈಸರ್. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಸೀತಾರಾಮ್ ಭಟ್ ಅಂತ. ಓಕೆ ಸರ್, ಹೇಳಿ ಸರ್. ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಆಶೀರ್ವಾದದಿಂದ ನಾವು ಸುಮಾರು ಒಂದು 5 ವರ್ಷದಿಂದ ಯುವ ಜನರನ್ನು ಮಠದಂಥ ನಮ್ಮ ಸಂಸ್ಕೃತಿಯತ್ತ ಆಕರ್ಷಿಸುವ ಅಂಗವಾಗಿ ಅವ್ರನ್ನೆಲ್ಲ ಸೇರಿಸಿ ಕ್ರೀಡೋತ್ಸವ ಅಂತ ಮಾಡ್ತಾ ಇದ್ದೀವಿ. ಇದು ಹೇಗೆ ಅಂದರೆ, ನಮ್ಮ ಬೆಂಗಳೂರಿನಲ್ಲಿ 2 ಮಂಡಲಗಳಿವೆ. ಒಂದೊಂದು ಮಂಡಲಗಳಲ್ಲಿ ಸುಮಾರು 9 ರಿಂದ 10 ವಲಯಗಳಿವೆ. ಈಗ ವಲಯ ಮಟ್ಟದಲ್ಲಿ ನಾವು ಚಿಣ್ಣರ ವಿಭಾಗ, ಮಕ್ಕಳ ವಿಭಾಗ, ಯುವ ವಿಭಾಗ ಹಾಗೂ ಹಿರಿಯರ ವಿಭಾಗ ಅಂತ 4 ವಿಭಾಗದಲ್ಲಿ ಒಳಾಂಗಣ ಮತ್ತು ಹೊರಾಂಗಣ 2 ಥರದ ಆಟಗಳನ್ನು ಆಡಿಸ್ತೇವೆ. ಎಲ್ಲರನ್ನು ಸೇರಿಸಿ ಈ ವಲಯ ಮಟ್ಟದಲ್ಲಿ ಯಾರು ಗೆದ್ದಿರ್ತಾರೋ ಅವ್ರನ್ನ ಇಲ್ಲಿ ಇವತ್ತು ಬೆಂಗಳೂರು ದಕ್ಷಿಣ ಮಂಡಲದ ಕ್ರೀಡೆ ನಡೀತಾ ಇದೆ. ಒಳಾಂಗಣ ಮತ್ತು ಹೊರಾಂಗಣ 2 ಈ ವಿಶ್ವ ವೆಂಕಟೇಶ್ವರ ವಿಶ್ವವಿದ್ಯಾಲಯದಲ್ಲಿ ನಡೆಸ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ, ಯುವಕರು, ಮಕ್ಕಳು, ಮಹಿಳೆಯರು, ಹಿರಿಯರು ಎಲ್ಲ ಭಾಗವಹಿಸಿ ಸಂಘಟನೆಯನ್ನು ಬೆಳೆಸುವುದು, ಹಾಗೆ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವುದು 2 ಒಟ್ಟೊಟ್ಟಿಗೆ ನಡಿಬೇಕು. ಹಾಗಿದ್ದಲ್ಲಿ ಕ್ರೀಡೆ ಅತ್ಯಂತ ಉಪಯುಕ್ತವಾದಂಥ ಒಂದು ಮಾರ್ಗ ಮತ್ತು ಅದು ನಮ್ಮ ದೈಹಿಕ ಹಾಗೂ ಮಾನಸಿಕ ವಿಕಸನ ಆಗುವುದಕ್ಕೆ ತುಂಬ ಅಗತ್ಯವಾದಂಥ ಹಾಗೂ ಅತ್ಯುತ್ತಮವಾದಂಥ ಮಾರ್ಗ ಅಂತ ನಮ್ಮ ಗುರುಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದೇ ರೀತಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹೀಗೆ ಇನ್ನು ಮುಂದಿನ ವಾರ 17-18ರಲ್ಲಿ ನಮ್ಮ ಗೋಕರ್ಣದಲ್ಲಿ ಮಹಾಮಂಡಲೋತ್ಸವ ಅಂತ ಎಲ್ಲ ಗೋಕರ್ಣ ಮಂಡಲದಲ್ಲಿ ಸುಮಾರು 16 ವಲಯಗಳು, 16 ಮಂಡಲಗಳಿವೆ. ಎಲ್ಲ ಮಂಡಲದಿಂದ ಎಲ್ಲ ನಮ್ಮ ಕರ್ನಾಟಕ ಅಲ್ಲದೆ ಹೊರ ರಾಜ್ಯದಿಂದನೂ ವಿನ್ ಆದಂತಹ ನಮ್ಮ ಹವ್ಯಕ ಸ್ಪರ್ಧಿಗಳು ಬರ್ತಾರೆ. ಅಲ್ಲಿ ಮಹಾಮಂಡಲೋತ್ಸವ ನಡೀತದೆ. ಅಲ್ಲಿ ಬರೀ ಒಳಾಂಗಣ ಹೊರಾಂಗಣ ಕ್ರೀಡೆ ಮಾತ್ರ ಅಲ್ಲ, ಆಹಾರೋತ್ಸವ, ಹಾಗೆ ನಾಟ್ಯ, ಸಂಗೀತ, ಪ್ರಬಂಧ, ಬೇರೆ ಬೇರೆ ಉತ್ಸವಗಳು ಕೂಡ ಅಲ್ಲಿ ನಡೆಯುತ್ತವೆ. ಆ ಕಾರ್ಯಕ್ರಮಕ್ಕೆ ಗುರುಗಳ ಉಪಸ್ಥಿತಿ ಕೂಡ ಇರುತ್ತವೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಘಟನೆಯನ್ನು ಹಾಗೂ ಸೌಹಾರ್ದತೆಯನ್ನು ಬೆಳೆಸುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹರೇ ರಾಮ್. ಸರ್, ಇದು ಎಷ್ಟು ಜನ ಇದ್ದಾರೆ ಸರ್ ಸಂಘಟನೆಯಲ್ಲಿ? ನಮ್ಮ ಸಂಘಟನೆ ಅಂದರೆ ಮಹಾಮಂಡಲದ ಮಟ್ಟದಲ್ಲಿ ಸುಮಾರು ಒಂದು 25,000 ಮನೆಗಳನ್ನು ನಾವು ಗುರುತಿಸಿದ್ವಿ. ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮದು 2 ಮಂಡಲ ಇದೆ. ಒಂದೊಂದು ಮಂಡಲದಲ್ಲಿ ಸುಮಾರು 2,500ದಿಂದ 3,000 ಮನೆ ಲೆಕ್ಕ ಅದು. ಹೌದು ಸರ್. ಹಾಗೆ ಒಂದು ಮಂಡಲದಲ್ಲಿ 9 ರಿಂದ 10 ವಲಯ ಬರುತ್ತೆ. ಒಂದು ವಲಯದಲ್ಲಿ 8 ರಿಂದ 10 ಘಟಕಗಳು ಅಂತ ಮಾಡ್ತೀವಿ. ಒಂದು ಘಟಕದಲ್ಲಿ ಒಂದು ವಲಯದಲ್ಲಿ 8 ರಿಂದ 10 ಘಟಕಗಳು ಬರ್ತವೆ. ಒಂದು ಘಟಕದಲ್ಲಿ
ಸುಮಾರು 25ರಿಂದ 30 ಅಥವಾ 50ರವರೆಗೆ ಒಂದೊಂದು ಘಟಕದಲ್ಲಿ 50 ಮನೆಗಳಿರ್ತವೆ. ಆ ಏರಿಯಾವನ್ನು ನಾವು ಬೈಫರ್ಕೇಷನ್ ಮಾಡ್ಕೊಂಡಿರ್ತೀವಿ ಸಾಮಾನ್ಯವಾಗಿ. ಒಂದು ಘಟಕದಲ್ಲಿ 25ರಿಂದ 50 ಮನೆ ಬರ್ತದೆ. ಆ 50 ಮನೆಯನ್ನು ಪುನಃ ನಾವು ವಿಭಾಗವಾಗಿ ಶ್ರೀ ಕಾರ್ಯಕರ್ತರು ಅಂತ 5ರಿಂದ 10 ಮನೆಗೆ ಒಬ್ಬರು ಸಂಘಟಕರನ್ನು ಮಾಡಿಟ್ಟಿರ್ತೀವಿ. ಈ ರೀತಿಯ ನಮ್ಮ ಸಂಘಟನಾ ವ್ಯವಸ್ಥೆ ಇದೆ. ಮಹಾಮಂಡಲದ ಅಧ್ಯಕ್ಷರಾಗಿ ಒಬ್ಬರು ಇರ್ತಾರೆ. ಹಾಗೆ ಅದೇ ಮಟ್ಟದಲ್ಲಿ ನಮ್ಮ ಎಲ್ಲ ಮಂಡಲದಿಂದ, ವಲಯದಿಂದ ಹಾಗೂ ಘಟಕದವರೆಗೆ ನಮ್ಮ ಸಂಘಟನೆ ನಡೆಯುತ್ತೆ. ಗುರುಗಳ ಆದೇಶದಂತೆ ಎಲ್ಲ ಕಾರ್ಯಕ್ರಮಗಳು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಓಕೆ ಸರ್. ಸರ್ ಎಂಜಾಯ್ ಮಾಡ್ತಾ ಇದ್ದೀರಾ ಸರ್ ಸಂಡೇ? ಖಂಡಿತ. ಮಕ್ಕಳನ್ನ ಎಲ್ಲ ಸೇರಿಸಿ ಮಕ್ಕಳ ಆಟ ಆಡೋದು, ಹಿರಿಯರ ಆಟ ಆಡೋದು ಹಾಗೂ ಯುವಕರನ್ನ ಸೇರಿಸ್ಕೊಂಡು ಒಂದು ಕಾರ್ಯಕ್ರಮ ನಡೆಸುವುದಂದ್ರೆ ಅದೊಂದು ಅತ್ಯಂತ ಸಂತೋಷದ ಸಂಗತಿ ಹಾಗೂ ಸಂತೋಷದ ವಿಷಯ. ಅದೇ ಸರ್, ತುಂಬ ನೋಡ್ತಾ ಇದ್ದೀನಿ, ತುಂಬ ಫುಲ್ಲಿ ಕ್ರೌಡೆಡ್ ಇದೆ. ನಮ್ಮ ಅರ್ಜುನ ಬ್ಯಾಡ್ಮಿಂಟನ್ ಕ್ಲಬ್ಬೇ ಫುಲ್ ಕ್ರೌಡ್ ಆಗಿದೆ. ಖಂಡಿತ, ಹೌದು. ನೀವು 2 ವರ್ಷದಿಂದ ನಾವು ಇಲ್ಲೇ ನಡೆಸ್ತಾ ಇದ್ವಿ, ತುಂಬಾ ಸಹಕಾರ ಕೊಟ್ಟಿದ್ದೀರಾ. ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗೆ ಇನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಷ್ಟು ಸ್ಕೋರು? 4-1. 5-1. Seven one. Two seven. Three seven. ಸಂಜಯ್ ಒಂದು ಗಂಟೆ ಮೇಲೆ ಫ್ರೀನಾ? 5 ನಿಮಿಷ ಕೂತ್ಕೊಳ್ಳಿ. ಅರ್ಧ ಗಂಟೆ ಕೂತ್ಕೊಳ್ಳಿ. Nine three. 10-3. 5
4-14. 5-14. 7-14. 15-7. 8-15. 17-8. 18-8. 19-8. 19-8. 28. Golden point. Point. Game.